ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಥೈರಾಯ್ಡ್ನ ಕಡಿಮೆ ಮಾಡುವಂತಹ ಮುದ್ರೆಗಳ ಬಗ್ಗೆ ಹೇಳ್ತೀನಿ. ಒಂದೊಂದು ಮುದ್ರೆನೂ ಅಟ್ಲೀಸ್ಟ್ 5 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡಿ. 5 ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. 20 ನಿಮಿಷ ಎಲ್ಲ ಆಗಲ್ಲ ಅಂದರೆ ಅಟ್ಲೀಸ್ಟ್ 5 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡಿ. 3 ಮುದ್ರೆಗೆ 5 ನಿಮಿಷ ಅಂದರೆ 15 ನಿಮಿಷ. 15 ನಿಮಿಷ ಮುದ್ರೆಗಳನ್ನ ಮಾಡೋದ್ರಿಂದ ಥೈರಾಯ್ಡ್ ಕಡಿಮೆ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು? ಮುದ್ರೆಗಳನ್ನ ಖಾಲಿ ಹೊಟ್ಟೆಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬೆಳಗ್ಗೆ ಹೊತ್ತು ಮಾಡಿ, ನಿಮ್ಮ ಮೈಂಡ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಮೈಂಡ್ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮುದ್ರೆಗಳನ್ನ ಯಾವ ಟೈಮಲ್ಲಾದರೂ ಮಾಡ್ಬೋದು, ಆದರೆ ನೀವು ಊಟ ಮಾಡಿ 4 ಗಂಟೆ ಆಗಿರಬೇಕು. ಮುದ್ರೆಗಳು ಮಾಡಬೇಕಾದ್ರೆ ನೆಲದ ಮೇಲೆ ಕೂತ್ಕೊಂಡು ಮಾಡಬೇಕಾ? ನಾವು ಆಫೀಸಲ್ಲಿ ಇರ್ತೀವಿ, ಫ್ರೀ ಟೈಮ್ ಇದ್ದಾಗ ಮಾಡೋಣ ಅಂದರೆ ನೆಲದ ಮೇಲೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ತುಂಬ ಜನ. ಹಾಗೇನೂ ಇಲ್ಲ. ಮನೇಲಿದ್ದಾಗ ನೆಲದ ಮೇಲೆ ಒಂದು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಂಡು ಮುದ್ರೆ ಮಾಡಿ. ನೀವು ಆಫೀಸಲ್ಲಿದ್ದಾಗ ಅಥವಾ ಹೊರಗಡೆ ಇದ್ದಾಗ, ಕೆಳಗಡೆ ಕೂತ್ಕೊಳ್ಳೋಕೆ ಆಗ್ದಲೇ ಇದ್ದಾಗ ಚೇರ್ ಮೇಲೆ ಕೂತ್ಕೊಂಡು ಮುದ್ರೆಗಳನ್ನ ಮಾಡ್ಬೋದು. ಚೇರ್ ಮೇಲಾದರೂ ಸ್ಟ್ರೈಟಾಗಿ ಕೂತ್ಕೋಬೇಕು. ನಿಮ್ಮ ಕಾಲುಗಳು ನೆಲಕ್ಕೆ ತಾಕ್ತಿರಬೇಕು. ತುಂಬ ಏಜ್ ಆಗಿರೋರಿದ್ದಾರೆ, ಅವರು ಚೇರ್ ಮೇಲೆ ಕೂತ್ಕೊಂಡು ಅಷ್ಟೊತ್ತು ಮುದ್ರೆಗಳನ್ನ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಮಲ್ಗಿ ಕೂಡ ಮಾಡ್ಬೋದು, ಆದರೆ ದಿಂಬನ್ನ ಬಳಸಬಾರ್ದು. ಇವತ್ತು ನಾನು ಥೈರಾಯ್ಡ್ಗೆ 3 ಮುದ್ರೆ ಹೇಳ್ತೀನಿ. ಮೊದಲನೇ ಮುದ್ರೆ ಸೂರ್ಯ ಮುದ್ರೆ. ಸೂರ್ಯ ಮುದ್ರೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ನಮ್ಮ ರಿಂಗ್ ಫಿಂಗರ್, ಉಂಗುರದ ಬೆರಳನ್ನ ನಮ್ಮ ಹೆಬ್ಬೆರಳಿನ ತುದಿ, ಈ 3ನೇ ಲೈನ್ ಇರುತ್ತಲ್ಲ, ಇದು 1, 2, 3, ಈ 3ನೇ ಲೈನ್ಗೆ ಟಚ್ ಮಾಡಿಸ್ಬೇಕು. ಇದು ಉಂಗುರದ ಬೆರಳು 3ನೇ ಲೈನ್ಗೆ ಟಚ್ ಆಗಿದೆ. ಈ ಟಚ್ ಮಾಡಬೇಕು, ಅದ್ರ ಮೇಲೆ ಹೆಬ್ಬೆರಳನ್ನ ಪ್ರೆಸ್ ಮಾಡಬೇಕು. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಇದೇ ರೀತಿ 2 ಕೈಗಳಲ್ಲೂ ಮಾಡಬೇಕು. ನೋಡಿ, ತುದಿಗೆ, ಹೆಬ್ಬೆರಳಿನ ತುದಿಗೆ ಉಂಗುರದ ಬೆರಳನ್ನ ಪ್ರೆಸ್ ಮಾಡಬೇಕು, ಅದ್ರ ಮೇಲೆ ಹೆಬ್ಬೆರಳನ್ನ ಪ್ರೆಸ್ ಮಾಡಬೇಕು. ಹೀಗೆ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಕಣ್ಮುಚ್ಕೊಂಡು ಅಟ್ಲೀಸ್ಟ್ 5 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡಿ. ಹಿಂಗೆ ಹೇಗೆ ಕೂತ್ಕೊಳ್ಳೋದು ಅಂತಂದರೆ, ಪದ್ಮಾಸನದಲ್ಲಿ, ವಜ್ರಾಸನ ಅಥವಾ ಸುಖಾಸನ, ಮಾಮೂಲಿ ಚಕ್ಲ ಬಕ್ಲ ಹಾಕೊಂಡು ಕೂತ್ಕೋತಿರಲ್ಲ, ಅದೇ ರೀತಿನಾದರೂ ಕೂತ್ಕೋಬೋದು. ಈ ಮುದ್ರೆ ಥೈರಾಯ್ಡ್ನ ಕಡಿಮೆ ಮಾಡುತ್ತೆ, ಜೊತೆಗೆ ಬೇಗ ಸಣ್ಣ ಆಗೋದಕ್ಕೂ ಸಹಾಯ ಮಾಡುತ್ತೆ. ಸೂರ್ಯ ಮುದ್ರೆ. ನೆಕ್ಸ್ಟ್, ಥೈರಾಯ್ಡ್ನ ಕಡಿಮೆ ಮಾಡುವಂಥ 2ನೇ ಮುದ್ರೆ ಆದಿ ಮುದ್ರೆ. ತುಂಬ ಸಿಂಪಲ್. ನಿಮ್ಮ ಹೆಬ್ಬೆರಳನ್ನ ಈ ರೀತಿ ಮಡಚಿ ಅದ್ರ ಮೇಲೆ ನಿಮ್ಮ ಎಲ್ಲ ಬೆರಳುಗಳನ್ನ ಇಟ್ಕೋಬೇಕು. ಹೀಗೆ ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿಬಿಟ್ಟು ಧ್ಯಾನ ಮಾಡಿ. ನೆಕ್ಸ್ಟ್, ಥೈರಾಯ್ಡ್ನ ಕಡಿಮೆ ಮಾಡುವಂಥ 3ನೇ ಮುದ್ರೆ ಸಮಾನ ಮುದ್ರೆ, ಮುಕ್ಕುಳ ಮುದ್ರೆ ಅಂತಲೂ ಕರೀತಾರೆ. ಇದು ತುಂಬ ಈಸಿ. ಎಲ್ಲ ಬೆರಳುಗಳ ತುದಿಗಳನ್ನ ಜೋಡಿಸೋದು ಅಷ್ಟೇ. ನೋಡಿ, ಈ ಥರ ಟಚ್ ಮಾಡಿಸೋದು ಕಾಣಿಸ್ತದೆ. ಈ ಥರ ಉಗುರುಗಳು ಕಟ್ ಮಾಡಿರಬೇಕು. ನೀವು ಮುದ್ರೆಗಳನ್ನ ಮಾಡಬೇಕಾದ್ರೆ ಉಗುರುಗಳನ್ನ ಕಟ್ ಮಾಡಿರಬೇಕು. ಈ ಸಮಾನ ಮುದ್ರೆನ ಹೀಗೆ ತೊಡೆ ಮೇಲೆ ಇಟ್ಕೊಂಡು ಕಣ್ಮುಚ್ಚಿ 5 ರಿಂದ 20 ನಿಮಿಷ ಧ್ಯಾನ ಮಾಡಿ. ಥೈರಾಯ್ಡ್ನ ಕಡಿಮೆ ಮಾಡುವಂತಹ 4ನೇ ಮುದ್ರೆ ಶಂಖ ಮುದ್ರೆ. ಇದು ಎಡಗೈ ಹೆಬ್ಬೆರಳನ್ನ ಬಲಗೈ ಬೆರಳುಗಳಿಂದ ಲಾಕ್ ಮಾಡಬೇಕು ಫಸ್ಟು. ನಂತರ ಬಲಗೈ ಹೆಬ್ಬೆರಳಿಗೆ ತೋರು ಬೆರಳು, ಈ ತೋರು ಬೆರಳು, ಎಡಗೈ ತೋರು ಬೆರಳು ಮಾಡಿಕೊಂಡು ಉಳಿದ ಬೆರಳುಗಳನ್ನ ಈ ಥರ ಪ್ರೆಸ್ ಮಾಡಬೇಕು. ಈ ಶಂಖ ಮುದ್ರೆನ ಹಿಂಗೆ ಎದೆ ಹತ್ರ ಇಟ್ಕೊಂಡು ಕಣ್ಮುಚ್ಕೊಂಡು 5 ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡಿ. ಈ ಶಂಖ ಮುದ್ರೆಯಿಂದ ತುಂಬ ರೀತಿಯ ಉಪಯೋಗಗಳಿದೆ. ಅದ್ರ ಬಗ್ಗೆ ನಾನು ಸ್ಕ್ರೀನ್ಶಾಟ್ ಹಾಕ್ತೇನೆ, ಒಂದ್ಸಲ ಓದ್ಕೊಳ್ಳಿ, ಓಕೆನಾ? ಈ 4 ಮುದ್ರೆಗಳನ್ನ ಪ್ರತಿದಿನ 5 ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಅಥವಾ 2 ಗ್ಲಾಸ್ ಅಷ್ಟು ಉಗುರು ಬೆಚ್ಚಗಿರುವಂಥ ನೀರನ್ನ ಕುಡೀರಿ. ನಂತರ ಒಂದು ಕಡೆ ಕೂತ್ಕೊಂಡು ಈ ಮುದ್ರೆನ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗ್ಲೂ 3 ರಿಂದ 4 ತಿಂಗಳಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಯಿತಾ? ನಿಮಗೆ ಯೂಸ್ಫುಲ್ ಅನಿಸಿದ್ರೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.